ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಸೆಪ್ಟೆಂಬರ್ ತಿಂಗಳ ತುಲಾ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 13ನೇ ತಾರೀಕಿನಂದು ಕುಜಗ್ರಹ ತುಲಾ ರಾಶಿಗೆ, 14ನೇ ತಾರೀಕಿನಂದು ಶುಕ್ರಗ್ರಹ ಸಿಂಹ ರಾಶಿಗೆ, 15ನೇ ತಾರೀಕಿನಂದು ಬುಧಗ್ರಹ, 17ನೇ ತಾರೀಕಿನಂದು ರವಿಗ್ರಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ನಾವು ಇದನ್ನೆಲ್ಲ ಆಧರಿಸಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರಗ್ರಹ ನಿಮಗೆ ಏಕಾದಶ ಭಾವ ಲಾಭಸ್ಥಾನದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಈ ಮಾಸದಲ್ಲಿ ನಿಮಗೆ ಅತ್ಯಂತ ಉತ್ತಮವಾಗಿ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗತ್ತೆ. ಇನ್ನು ಶುಕ್ರಗ್ರಹದ ಜೊತೆಗೆ ಕೇತುಗ್ರಹದ ಸ್ಥಿತಿಯೂ ಕೂಡ ಇರುವಂಥದ್ದು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಉಂಟಾಗಿದ್ದಂತಹ ಅಡಚಣೆಗಳು ಕೂಡ ನಿವಾರಣೆ ಆಗುತ್ತೆ. ನೋಡಿ, ನಿಮಗೆ ಎಲ್ಲಿಂದಲೋ ಕೂಡ ದುಡ್ಡು ಬರಬೇಕಾಗಿರುತ್ತೆ, ಆದರೆ ಅದು ಏನೋ ಒಂದಾಗಿ ನಿಂತು ಹೋಗಿರುತ್ತೆ. ಆ ರೀತಿ ಸಮಸ್ಯೆಗಳು ಇದ್ದರೆ ಕೂಡ ಅವುಗಳು ಕೂಡ ಬಗೆಹರಿಯುತ್ತೆ. ಹಣಕಾಸಿನ ವಿಚಾರದಲ್ಲಿ ಉಂಟಾಗಿರುವಂತಹ ತೊಂದರೆಗಳೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಇನ್ನು ಕೃಷಿಯ ಕೆಲಸ ಜೊತೆಗೆ ಹೈನುಗಾರಿಕೆಯನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಜೊತೆಗೆ ಸಂಸಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಕೇತುಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕದಾದಂತಹ ಪ್ರತಿಫಲ ಅಂತ ಹೇಳುವಂಥದ್ದು ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ನೋಡಿ, ಕೆಲವೊಂದು ಸಲ ನಾವು ತುಂಬ ಕಷ್ಟಪಡ್ತಾ ಇರ್ತೀವಿ, ಅದಕ್ಕೆ ನಮಗೆ ಫಲ ಸಿಗ್ತಾ ಇರುತ್ತೆ, ಆದರೆ ಅದು ನಮಗೆ ಸರಿಯಾದಂತಹ ಫಲ ಆಗಿರುವುದಿಲ್ಲ. ಈ ಮಾಸದಲ್ಲಿ ಆ ರೀತಿ ಆಗುವುದಿಲ್ಲ. ನೀವು ಎಷ್ಟು ಪರಿಶ್ರಮವನ್ನು ಪಡ್ತೀರೋ ಅದಕ್ಕೆ ಸರಿಯಾದಂತಹ ಫಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ರವಿಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಈ ಮಾಸದಲ್ಲಿ ಹಣಕಾಸಿನ ವ್ಯಯ ಅಂತ ಹೇಳುವಂಥದ್ದು ಕೂಡ ಇದೆ. ಈ ಮಾಸದಲ್ಲಿ ಅತ್ಯಂತ ಉತ್ತಮವಾಗಿ ಹಣಕಾಸಿನ ಆಗಮನವೂ ಆಗುತ್ತೆ, ಅದಕ್ಕೆ ಸರಿಯಾಗಿ ವ್ಯಯವೂ ಕೂಡ ಆಗುತ್ತೆ. ದ್ವಾದಶ ಭಾವದಲ್ಲಿ ರವಿಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಒಂದಷ್ಟು ನೀವು ದೂರ ಪ್ರಯಾಣವನ್ನು ಮಾಡುವಂತಹ ಸಂದರ್ಭಗಳು ಉಂಟಾಗುತ್ತೆ. ಅದಕ್ಕಾಗಿ ಒಂದಷ್ಟು ಹಣದ ವ್ಯಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಕುಟುಂಬದ ಸದಸ್ಯರ ಕೆಲವೊಂದು ಆಸೆಗಳನ್ನು ನೆರವೇರಿಸುವುದಕ್ಕಾಗಿ ಒಂದಷ್ಟು ಹಣದ ವ್ಯಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಕುಟುಂಬದಲ್ಲಿ ಇರುವಂತಹ ವ್ಯಕ್ತಿಗಳು ಯಾರೋ ಏನನ್ನೋ ಕೇಳ್ತಾರೆ, ಪಾಪ ಇಷ್ಟಪಟ್ಟಿದ್ದಾರಲ್ಲ ತೆಗೆದುಕೊಡೋಣ ಅಂತ ಹೇಳಿ ತೆಗೆದುಕೊಡ್ತೀರಿ, ಆ ರೀತಿಯಾಗಿ ಆಯಿತಾ. ಒಂದಷ್ಟು ಕುಟುಂಬಕ್ಕಾಗಿ, ಇನ್ನೊಂದಷ್ಟು ದೂರದ ಪ್ರಯಾಣಕ್ಕಾಗಿ, ಇದಕ್ಕೆಲ್ಲ ಒಂದಷ್ಟು ಹಣದ ವ್ಯಯ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಇನ್ನು ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಪದೇ ಪದೇ ನಿಮಗೆ ಒಂದು ಸ್ವಲ್ಪ ಜ್ವರ ಬರುವುದಕ್ಕೆ ಅವಕಾಶ ಇರುತ್ತೆ. ನೋಡಿ, ಹೇಗೂ ಕೂಡ ಮಳೆಗಾಲ, ಹೊರಗಡೆ ಹೋಗಬೇಕಾದ್ರೆ ಈ ಕೊಡೆಯನ್ನು ತೆಗೆದುಕೊಂಡು ಹೋಗುವಂಥದ್ದು ಇರಬಹುದು. ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ ನೀವು. ಯಾಕಂದರೆ ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರೋದ್ರಿಂದಾಗಿ ಪದೇ ಪದೇ ಜ್ವರ ಬರುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಅಥವಾ ನೀರನ್ನು ಕುಡಿಬೇಕಾದ್ರೂ ಕೂಡ ಆದಷ್ಟು ಉತ್ತಮವಾದ ನೀರನ್ನೇ ಸೇವಿಸಬೇಕು. ಆ ರೀತಿಯಾಗಿ ಒಂದು ಸ್ವಲ್ಪ ಜೋಪಾನ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು, ಕೋಪವನ್ನು ಒಂದು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಕುಜಗ್ರಹ ಇದೆಯಲ್ಲ, ಅದು ನಿಮ್ಮ ರಾಶಿಯಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ನಿಮಗೆ ಸಿಟ್ಟು ಬಂದುಬಿಡುತ್ತೆ. ಒಟ್ಟು ಕೂಗುವುದಕ್ಕೆ ಹೋಗಬಾರ್ದು, ಆದಷ್ಟು ನಿಯಂತ್ರಣದಲ್ಲಿ ಇರಬೇಕಾಗತ್ತೆ. ಇನ್ನು ಶನಿಗ್ರಹ ನಿಮಗೆ ಷಷ್ಠಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕಾಗೂ ಕೂಡ ಒಂದಷ್ಟು ಹಣದ ವ್ಯಯ ಉಂಟಾಗುತ್ತೆ. ನೋಡಿ, ಮನೆಯನ್ನು ಏನೋ ಚೆನ್ನಾಗಿ ಕಾಣುವಂತೆ ಮಾಡುವಂಥದ್ದು ಇರಬಹುದು, ಅಥವಾ ಮನೆಗೆ ಬೇಕಾದಂತಹ ಒಂದಷ್ಟು ವಸ್ತುಗಳನ್ನು ತೆಗೆದುಕೊಳ್ಳುವಂಥದ್ದು ಇರಬಹುದು. ಈ ರೀತಿಯಾಗಿ ಮನೆಯ ಒಂದಷ್ಟು ಅಭಿವೃದ್ಧಿಯನ್ನು ಕೂಡ ನೀವು ಮಾಡ್ತೀರಿ, ಅದಕ್ಕೂ ಕೂಡ ಒಂದಷ್ಟು ಹಣದ ವಿನಿಯೋಗವನ್ನು ಮಾಡ್ತೀರಿ. ಇನ್ನು ಬೃಹಸ್ಪತಿ ಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಆಧ್ಯಾತ್ಮಿಕ ವಿಷಯಗಳನ್ನೆಲ್ಲ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗಂತೂ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಧಾರ್ಮಿಕ ಮುಖಂಡರಿಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಶುಕ್ರಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ,
ಆ ಸಂದರ್ಭದಲ್ಲಿ ಭೃಗುರ್ ಲಾಭಗೋ ಲಾಭದೋ ಯಸ್ಯ ಲಗ್ನ ಸ್ವರೂಪಂ ಮಹೀಪಂಚ ಕುರ್ಯಾಚ್ಚ ಸಮ್ಯಕೋ ದಸತ್ಕೀರ್ತಿ ಸತ್ಯಾನುರಕ್ತಂ ಗುಣಾಢ್ಯಂ ಮಹಾಭೋಗಮೈಶ್ವರ್ಯ ಯುಕ್ತಂ ಸುಶೀಲಂ ಅಂತ ಹೇಳಿರುವಂಥದ್ದು. ಅಂದರೆ ಅತ್ಯಂತ ಉತ್ತಮವಾಗಿ ನಿಮಗೆ ಈ ಮಾಸದಲ್ಲಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಿಮ್ಮಲ್ಲಿ ಒಂದಷ್ಟು ಒಳ್ಳೆಯ ಗುಣದ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಒಂದು 4 ಜನಕ್ಕೆ ಸಹಾಯ ಮಾಡುವಂತಹ ಒಂದಷ್ಟು ಕೆಲಸವನ್ನು ಕೂಡ ನೀವು ಮಾಡ್ತೀರಿ. ಜೊತೆಗೆ ನಿಮಗೆ ಪ್ರಸಿದ್ಧಿ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ನಾನು ಹೇಳಿದ್ನಲ್ಲ, ಒಂದು ಸ್ವಲ್ಪ ಈ ಜ್ವರ ಬರುವುದಕ್ಕೆ ಅವಕಾಶ ಇರುತ್ತೆ. ಆ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಇನ್ನು ಕುಟುಂಬ ಮತ್ತು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಹಣದ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗೆ ಹಣದ ವ್ಯಯವೂ ಕೂಡ ಉಂಟಾಗುತ್ತೆ. ಹಾಗಾಗಿ ಅದರಲ್ಲೇನು ಹೆಚ್ಚಿಗೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆಯಿತಾ? ಕೈಯಲ್ಲಿ ದುಡ್ಡಿಲ್ಲ ಅಂತೇನು ಆಗೋದಿಲ್ಲ. ಒಂದು ಕಡೆಯಿಂದ ದುಡ್ಡು ಬರ್ತಾ ಇರುತ್ತೆ, ಇನ್ನೊಂದು ಕಡೆಯಿಂದ ಅದು ಖಾಲಿಯಾಗಿ ಹೋಗ್ತಾ ಇರುತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಭಗವಂತನಾದ ಶಿವನ ಒಂದು ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.